ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ದು ಒಂದು ಅದ್ಭುತವಾದ ಟ್ರಿಕ್ಕನ್ನು ನೋಡೋಣ. ನೋಡಿ, ಕಾನ್ಸೆಪ್ಟ್ ಏನಿರಬೇಕು ಅಂದರೆ ಯಾವಾಗಲೂ ಎರಡು ವಸ್ತುವಿನ ಸಿ ಪಿ ಸೇಮ್, ಎರಡು ವಸ್ತುವಿನ ಸಿ ಪಿ ಅಂದರೆ ಕೊಂಡ ಬೆಲೆ ಸೇಮ್ ಇರಬೇಕು. ಮತ್ತು ಒಂದು ವಸ್ತುವಿನಲ್ಲಿ ಅವನಿಗೆ X% ಲಾಭ ಆಗಬೇಕು, ಇನ್ನೊಂದು ವಸ್ತುವಿನಲ್ಲಿ ಅದೇ X% ಅವನಿಗೆ ನಷ್ಟ ಆಗಬೇಕು. ಇಲ್ಲಿ ಪ್ಲಸ್ ಸೈನ್ ಅಂದರೆ X% ಲಾಭ, ಮೈನಸ್ ಅಂದರೆ X% ನಷ್ಟ ಆಗ್ತಿದೆ. ಆವಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಟೋಟಲ್ ಓವರಾಲಲ್ಲಿ ಅವನಿಗೆ ಯಾವುದೂ ಲಾಭ ಮತ್ತು ಯಾವುದೂ ನಷ್ಟ ಆಗಲ್ಲ. ಇದೇ ಕ್ವಶನ್ ನೋಡಿ. ಅ ಮರ್ಚೆಂಟ್ ಬೈಸ್ 2 ಚೇರ್ಸ್ ಫಾರ್ ₹1200 ಈಚ್. ಓಕೆ, ಒಬ್ಬ ವರ್ತಕ ತಲಾ ₹1200ಕ್ಕೆ 2 ಕುರ್ಚಿಗಳನ್ನು ಖರೀದಿಸ್ತಾನೆ. ಸೊ 2 ಕುರ್ಚಿಗಳನ್ನು ₹1200ಗೆ ಖರೀದಿಸ್ತಾನೆ. ಅವನ ಮೊದಲ ಕುರ್ಚಿಯನ್ನು 20% ಲಾಭದಲ್ಲಿ ಮಾಡ್ತಾನೆ ಮತ್ತು ಎರಡನೇ ಕುರ್ಚಿಯನ್ನು 20% ನಷ್ಟದಲ್ಲಿ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಅವನ ಒಟ್ಟು ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟಂದರೆ ಆವಾಗ ನೋ ಪ್ರಾಫಿಟ್ ಆರ್ ನೋ ಲಾಸ್. ಇದನ್ನು ನಾನು ಪ್ರೂವ್ ಮಾಡೋದು. ಇದರ ಪ್ರೂಫ್ ಅಂದರೆ ನೋಡಿ, ಒಂದು ವಸ್ತು ₹100 ಇದೆ ಅಂತ ಅಂದ್ಕೊಳ್ಳಿ. ಸೊ ಓಕೆ, ಇದರಲ್ಲಿ ಅವನಿಗೆ ಏನಾಗ್ತಿದೆ, 20% ಲಾಭ ಆಗ್ತಿದೆ. 20% ಲಾಭ ಅಂದರೆ ಎಷ್ಟು ಸ್ನೇಹಿತರೆ? ಇದು ₹120. ಕರೆಕ್ಟ್ ಅಲ್ವಾ? ₹120 ಇದು SP. ಸೇಮ್ ಅದೇ ಇನ್ನೊಂದು ವಸ್ತುನು ₹100 ಅದರಲ್ಲಿ ಅವನಿಗೆ ಏನಾಗ್ತಿದೆ, ₹100 ನಷ್ಟ ಆಗ್ತಿದೆ. ₹100 ನಷ್ಟ ಆಗ್ತಿದೆ ಅಂದರೆ ₹20 ನಷ್ಟ ಆಗ್ತಿದೆ. ಸೊ ಇದು ಬಂದುಬಿಟ್ಟು 80 ಆಯಿತು. ಓಕೆ, ಸೊ ಎರಡರ ಸೆಲ್ಲಿಂಗ್ ಪ್ರೈಸು, ಒಂದರ ಸೆಲ್ಲಿಂಗ್ ಪ್ರೈಸು 120, ಇನ್ನೊಂದರದು 80. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 200. ಆಮೇಲೆ ಇದು ಸಿ ಪಿನೂ ಕೂಡ 200. ಸೊ ಅದರ ಸಲುವಾಗಿ ಅವನಿಗೆ ಯಾವುದೂ ಲಾಭ ಮತ್ತು ಯಾವುದೂ ನಷ್ಟ ಆಗಲ್ಲ. ಸೊ ಇದು ಮೇನ್ ಕಾನ್ಸೆಪ್ಟು. ಇದೇ ಥರ ವೆನ್ SP ಸೇಮ್ ಇದ್ದಾಗ ಏನಾಗುತ್ತೆ ನೋಡಿ ಸ್ನೇಹಿತರೆ, ವೆನ್ SP ಸೇಮ್ ಆವಾಗ ಓವರಾಲು ಅವನಿಗೆ ಪ್ರಾಫಿಟ್ ಅಥವಾ ಲಾಭ ನಷ್ಟ ಆಗುತ್ತೆ ಅಂದರೆ ಓವರಾಲ್ ಆಗಿ ಅವನಿಗೆ ನಷ್ಟ ಆಗುತ್ತೆ. ಸೊ ಓವರಾಲ್ ಲಾಸ್ ಪರ್ಸೆಂಟೇಜ್ ಎಷ್ಟು? ಅವಾಗ ನಾವೇನು ನೋಡಬೇಕು, -X²/100%. ಸರಿನಾ? ಇದು ವೆನ್ SP ಸೇಮ್ ಇದ್ದಾಗ. ಇದೇ ಥರ ಅಮೇಜಿಂಗ್ ಟ್ರಿಕ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.